ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕಂಡ್ರಿ. ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಚಪರಾಸಿ ರಾಜಕೀಯ ಗುಂಪಿನ ಹಮಾಲರು ನಾವಲ್ಲ. ಭಾರತೀಯ ಜನತಾ ಪಾರ್ಟಿಯ ಹೆಮ್ಮೆಯ ಕಾರ್ಯಕರ್ತರು ನಾವು. ಜಗತ್ತಿನ ಯಾವುದೇ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಇಲ್ಲದೆ ಇರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಮ್ಮದಿದೆ. 13.5 ಕೋಟಿ ಕಾರ್ಯಕರ್ತರ ಒಂದು ದೊಡ್ಡ ಪಡೆ ಇವತ್ತು ನಮ್ಮ ಹತ್ರ ಇದೆ. ಇವತ್ತು ಮೋದಿ ಪ್ರಧಾನಮಂತ್ರಿ ಆಗಬೇಕು, ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಗೆಲ್ಲಬೇಕು, ಈ ದೇಶ ಮತ್ತೊಮ್ಮೆ ಎದ್ದು ನಿಲ್ಲಬೇಕು. 13.5 ಕೋಟಿ ಕಾರ್ಯಕರ್ತರು ಇವತ್ತು ಸೊಂಟ ಕಟ್ಟಿ ನಿಂತಿದ್ದಾರೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಈ ರೀತಿಯ ಶಕ್ತಿ ಕಾಣಲಿಕ್ಕೆ ಸಿಗೋದಿಲ್ಲ. ಯೋಚನೆ ಮಾಡಿ ಸ್ವಾಮಿ, ಚುನಾವಣೆಗೆ ಹೋಗಿ ಕೇವಲ ಓಟನ್ನ ಕೇಳ್ತಾ ಇಲ್ಲ ಕಣ್ರಿ, ಬದಲಾಗಿ ಈ ಚುನಾವಣೆಯ ಮಾಧ್ಯಮದ ಜೊತೆಗೆ ನಮ್ಮ ವೈಚಾರಿಕ ಕ್ರಾಂತಿಯನ್ನ ಬಿತ್ತುತ್ತಾ ಇದೀವಿ. ನಾವು ವೈಚಾರಿಕ ಕ್ರಾಂತಿಯ ಬೀಜವನ್ನ ಬಿತ್ತುತ್ತಾ ಇದೀವಿ. ಇವತ್ತಲ್ಲ ನಾಳೆ ಆ ಕ್ರಾಂತಿಯ ಬೀಜ ಮೊಳಕೆ ಒಡೆದು ದೇಶವನ್ನ ಸಂಪೂರ್ಣವಾಗಿ ಆವರಿಸಬೇಕು, ಜಗತ್ತನ್ನ ಗೆಲ್ಲಬೇಕು ನಮ್ಮ ವಿಚಾರ. ಆ ಒಂದು ಹಿನ್ನೆಲೆಯಲ್ಲಿ ನಾವು ರಾಜಕೀಯಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಎಲ್ಲೋ ಗೆಲ್ಲಬೇಕು, 4 ವರ್ಷ MP ಆಗಬೇಕು, 4 ವರ್ಷ MLA ಆಗಬೇಕು, ಒಂದು ರಸ್ತೆ ಮಾಡಿಸ್ಬೇಕು, ಕುಡಿಲಿಕ್ಕೆ ನೀರು ಕೊಡಬೇಕು, ಜನರಿಗೆ ಲೈಟ್ ಕೊಡಬೇಕು. ಹೌದು, ಇದೆಲ್ಲ ಬೇಕು. ಇದರ ಜೊತೆ ರಾಷ್ಟ್ರ ಪುರುಷನ ಆರಾಧನೆ ಕೂಡ ಆಗಬೇಕು. ರಾಷ್ಟ್ರ ಪುರುಷನ ಆರಾಧನೆ ಕೂಡ ಆಗಬೇಕು. ಒಂದು ಜಗತ್ತಿನ ಅತ್ಯಂತ ದೊಡ್ಡ ಸಂಘಟನೆಯ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಮನೆಗೆ ಹೋಗುವಾಗ, ರಾಜಕೀಯದ ನಮ್ಮ ಪ್ರಚಾರ ಕಾರ್ಯ ಶುರು ಮಾಡುವಾಗ ಒಂದೇ ಒಂದು ವಿನಂತಿ, ಒಬ್ಬ ವ್ಯಕ್ತಿಗೋಸ್ಕರ ನಾವು ಓಟನ್ನು ಕೇಳ್ತಾ ಇಲ್ಲ, ಒಂದು ಪಕ್ಷಕ್ಕೋಸ್ಕರ ಒಂದು ಓಟನ್ನು ಕೇಳ್ತಾ ಇಲ್ಲ, ದೇಶದ ಭದ್ರತೆಗೋಸ್ಕರ ನಾವು ಓಟನ್ನು ಕೇಳ್ತಾ ಇದ್ದೀವಿ. ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ಹಿಡಿದೆತ್ತಲಿಕ್ಕೋಸ್ಕರ ನಾವು ಓಟನ್ನು ಕೇಳ್ತಾ ಇದ್ದೀವಿ. ದೇಶದ ಇತಿಹಾಸಕ್ಕೆ ಮತ್ತೊಂದು ಹೊಸ ರೂಪವನ್ನು ಕೊಡ್ಲಿಕ್ಕೋಸ್ಕರ ನಾವು ಓಟನ್ನು ಕೇಳ್ತಾ ಇದ್ದೀವಿ. ದೇಶದ ಶಕ್ತಿಗೆ ಮತ್ತೊಂದಿಷ್ಟು ಸಮರ್ಥ ನಾಯಕತ್ವವನ್ನು ಕೊಡ್ಲಿಕ್ಕೋಸ್ಕರ ಇವತ್ತು ಓಟನ್ನು ಕೇಳ್ತಾ ಇದ್ದೀವಿ. ಕೇವಲ ಓಟನ್ನ ಗೆಲ್ಲಿಕ್ಕೋಸ್ಕರ ಕೇಳ್ತಾ ಇಲ್ಲ ಕಣ್ರಿ, ದೇಶವನ್ನ ಕಟ್ಲಿಕ್ಕೋಸ್ಕರ ಕೇಳ್ತಾ ಇದ್ದೀವಿ. ಆ ರಾಷ್ಟ್ರ ಪುರುಷನ ಆರಾಧನೆಗೋಸ್ಕರ ನಾವು ನಮ್ಮ ಜನರ ಸಹಕಾರವನ್ನು ಕೇಳ್ತಾ ಇದ್ದೀವಿ.